ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಗೋವಾದಲ್ಲಿ ಅಗ್ನಿ ದುರಂತದಲ್ಲಿ 25 ಜನ ಸಾವು ಪ್ರಕರಣ. ಪೊಲೀಸರಿಂದ ನೈಟ್ ಕ್ಲಬ್ ಮಾಲೀಕ ಮ್ಯಾನೇಜರ್ನನ್ನ ಬಂಧಿಸಲಾಗಿದೆ. ರೋಮಿಯೋ ಲೇನ್ ಕ್ಲಬ್ ಮಾಲೀಕ ವಿಲ್ಚ್ ಮ್ಯಾನೇಜರ್ನ ಬಂಧನ ಮಾಡಲಾಗಿದೆ. ಉತ್ತರ ಗೋವಾದ ಅರ್ಪುರದ ನೈಟ್ ಕ್ಲಬ್ನಲ್ಲಿ ನಡೆದಿದ್ದಂತ ಘಟನೆ. ನೈಟ್ ಕ್ಲಬ್ನಲ್ಲಿ ಬೆಂಕಿ ಹತ್ಕೊಂಡು 25 ಜನರು ಮೃತಪಟ್ಟಿದ್ರು. ಕ್ಲಬ್ನ 14 ಸಿಬ್ಬಂದಿ 4 ಪ್ರವಾಸಿಗರು ಸೇರಿ ಟೋಟಲ್ ಆಗಿ 25 ಜನ ಸಾವನ್ನಪ್ಪಿದ್ರು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಆ ನೈಟ್ ಕ್ಲಬ್ನ ಮಾಲೀಕ ಮತ್ತು ಮ್ಯಾನೇಜರ್ ಇಬ್ಬರನ್ನ ಬಂಧಿಸಲಾಗಿದೆ. ಅಂದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಫಾಲೋ ಮಾಡ್ತಾ ಇರಲಿಲ್ಲ, ಅಧಿಕೃತವಾಗದೆ ಅನಧಿಕೃತವಾಗಿ ಮಾಡ್ತಾ ಇದ್ರು ಅನ್ನೋದ್ರ ಬಗ್ಗೆ ಗೋವಾ ಸಿಎಂ ತಿಳಿಸ್ತಾ ಇದ್ರು. ಅಂದ್ರೆ ಒಂದು ಕ್ಲಬ್ ಅಥವಾ ಯಾವುದೇ ಒಂದು ಅಂಗಡಿ ಏನೇ ಒಂದು ಓಪನ್ ಅನ್ನೋದಾದ್ರೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಗಳು ಇರುತ್ತೆ. ಹೀಗೆ ಇರಬೇಕು, ಮುನ್ನೆಚ್ಚರಿಕಾ ಕ್ರಮಗಳಿರ್ಬೇಕು, ಎಚ್ಚರಿಕಾ ಕ್ರಮಗಳನ್ನು ವಹಿಸ್ಕೊಂಡಿರ್ಬೇಕು, ಈ ತರದೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ. ಇವ್ರು ಯಾವ್ದು ಅಧಿಕೃತವಾಗಿ ಮಾಡ್ತಾ ಇರೋದಿಲ್ವಲ್ಲ, ಎಲ್ಲ ಅನಧಿಕೃತ ಆಗಿರುತ್ತಲ್ಲ. ಹಾಗಾಗಿ ಯಾವುದನ್ನು ಮೇಂಟೈನ್ ಮಾಡ್ತಾ ಇರಲ್ಲ. ಜನರಿಗೆ ಏನ್ ಗೊತ್ತಿರುತ್ತೆ ಹೇಳಿ? ಓ, ಈ ಕ್ಲಬ್ ಅಧಿಕೃತವಾಗಿದ್ಯೋ ಅಥವಾ ಅನಧಿಕೃತವಾಗಿದ್ಯೋ, ಎಲ್ಲ ಮೇಂಟೈನ್ ಮಾಡ್ತಿದ್ದಾರೋ, ಮೇಂಟೈನ್ ಮಾಡ್ತಾ ಇಲ್ವೋ, ಏನ್ ಕತೆ, ಲೈಸೆನ್ಸ್ ಇದೆಯೋ ಇಲ್ವೋ, ಏನ್ ಗೊತ್ತಿರುತ್ತೆ ಹೇಳಿ? ಪಾಪ ಏನು ಗೊತ್ತಿರಲ್ಲ. ನೋಡೋದಕ್ಕೆ ಲಕ ಅಂತ ಜಗಮಗ ಅಂತಿದ್ರೆ ಸಾಕು, ಆಂಬಿಯನ್ಸ್ ಚೆನ್ನಾಗಿರ್ಬೇಕು ನಮಗೆ ಅಂತಾರೆ ಅಷ್ಟೇನೆ. ಬಟ್ ಸೇಫ್ಟಿ ಹೆಂಗಿದೆ ಅದ್ಯಾವುದನ್ನು ಕೂಡ ಯಾರೂ ಗಮನ ಹರಿಸಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಆಕ್ಷನ್ಸ್ ಆಗ್ಬೇಕಲ್ವಾ? 25 ಜನರ ಜೀವಕ್ಕೆ ಬೆಲೆ ಇಲ್ವಾ? ಅಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಅಮಾಯಕ ಸಿಬ್ಬಂದಿ, ಪ್ರವಾಸಿಗರು ಎಲ್ಲರೂ ಕೂಡ ಸಾವನ್ನಪ್ಪಿದ್ದಾರೆ. 25 ಮಂದಿ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಏರಿಕೆನೂ ಆಗಬಹುದಾದ ಸಾಧ್ಯತೆ ಕೂಡ ಇದೆ.